ಬಿಜಾಪುರ ಜಿಲ್ಲೆಯಲ್ಲಿಂದ ಎಲ್ಲರೂ ನಾಮಿನೇಷನ್ ಮಾಡ್ಲಾಕ ಬಂದಾರ ನಮ್ಮ ಹಲಗೂರು ಸಾಹೇಬ್ರದ್ದು. ಈಗ ಥೋಡೆ ಹೊತ್ತದೊಳಗೆ ನಾವು ಇಲ್ಲಿಂದ ಸಿದ್ದೇಶ್ವರ ಗುಡಿಲಿಂದ ಪೂಜೆ ಮಾಡಿ DC ಆಫೀಸ್ ತನಕ ಹೋಗ್ತೀವಿ ರ್ಯಾಲಿ ಮಾಡ್ಕೋತ. ಎಲ್ಲರೂ ಬಂದಾರ ನಮ್ಮ ಜಿಲ್ಲೆಯಲ್ಲಿಂದ. 100ಕ್ಕೆ 100 ಅಷ್ಟು ನಮ್ಮ ಈ ಸರ್ತಿ ರಾಜು ಹಲಗೂರು ಸಾಹೇಬರು ಕಾಂಗ್ರೆಸ್ಗೆ ಗೆತ್ತಾರೆ. ಯತ್ನಾಳ್ ಅವರು ಸುಳ್ಳದಾರ, BJP ಅವ್ರು ಸುಳ್ಳದಾರ. ಯತ್ನಾಳ್ ಅವರು ಯಾಕೆ ಕೆಲಸ ಹೇಳಿದ್ದು ಮಾಡ್ಯಾರೇನ್ರಿ? ಎಲ್ಲ ಇದು ವೈರ್ ತೆಗೆದು ನೆಲ ಗ್ರೌಂಡ್ ಹಾಕ್ತೀನಿ, ನೆಲದೊಳಗೆ ಹಾಕ್ತೀನಿ ಅಂತ ಹೇಳಿದರು ಅವ್ರ ಇಲೆಕ್ಷನ್ದೊಳಗೆ. ಇನ್ನತನ ಮಾಡ್ಯಾರ. BJP ಅವರು 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂದ್ರೆ ಹಾಕ್ಯಾರೇನ್ರಿ? 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಕೊಟ್ಟಾರೇನ್ರಿ? ಅಚ್ಚೇ ದಿನ ತರ್ತೀನಿ ಅಂದರು, ಕಾಲಾಧನ್ ತರ್ತೀನಿ ಅಂದರು. ಕಾಲಾಧನ್ನರೇ ಬಂದೈತೇನ್ರಿ? ಏನಾರೇ ಅವ್ರು ಮಾಡ್ಯಾರ್ರಿ. ನಮ್ಮ ಪೆಟ್ರೋಲ್ ಎಷ್ಟಿತ್ತು ರೀ? 60-65 ರೂಪಾಯಿ ಇತ್ತು. ಈಗ 108 ಆಗೈತಿ. ಸಿಲಿಂಡರ್ 400 ಇತ್ತು, ಈಗ 1200 ಆಗೈತಿ. ಅವ್ರು ಏನು ಮಾಡ್ಯಾರ? ಅಚ್ಚೇ ದಿನ ಏನು ಕಾಳು ಕಳಿ ಸಿಮೆಂಟ್ ಎದ್ರಾಗರೆ ಬಿಟ್ಟಾರಿ GST. ನಮ್ಮ GST ತೊಗೊಂಡು ನಮಗೆ ಕರ್ನಾಟಕ ಕೊಡ್ಲಿಕ್ಕತ್ತಿಲ್ಲ ಅವರು. ಕಾಂಗ್ರೆಸ್ ಬಂದಾಗಿಂದ ನೀರಿನ ಅಭಾವ ಜಾಸ್ತಿ ಆಗ್ತಾ ಇದೆ. ನಾವು ಬಂದಾಗ ಒಬ್ರು ಕೊಡ ಹಿಡ್ಕೊಂಡು ಹೊರಗೆ ಬಂದಿಲ್ಲ. ಈ ಕಾಂಗ್ರೆಸ್ ಅವ್ರು ಬಂದ ತಕ್ಷಣ ನೀರಿನ ಕೊಡ ಹಿಡ್ಕೊಂಡು ಜನರು ಹೊರಗೆ ಬರತ್ತಾರ. ನೀರಿನ ಅಭಾವ ಆಗ್ತೈತೆ ಅಂತ ಹೇಳ್ತಾರೆ. ಮಳೆ ಕಮ್ಮಿ ಆಗೈತಿ. ಅದು ಜಿಗ್ಜಿನಿ ಅವ್ರ ಕೈಯಾಗಿಲ್ಲ, ನಮ್ಮ ಕೈಯಾಗಿಲ್ಲ. ಕೊಡವ ದೇವರ್ರಿ ಮ್ಯಾಗಿನವ. ಮಳೆ ಕಾಂಗ್ರೆಸ್ ಬಂದ ತಕ್ಷಣ ಮಳೆನೇ ಬರಲ್ಲ, ಬರಗಾಲ ಬೀಳ್ತೈತೆ ಅಂತ ಹೇಳ್ತಾರೆ. ಹೆಂಗೆ ಬೀಳ್ತೈತಿ? ದೇವರ ಇಚ್ಛೆ ಏನಾಗ್ತೈತಿ? ದೇವರ ನಾವೀಗ ಇರ್ತೀವಿ ಅಂತ ಸಾಯ್ತೀವಿ ಗೊತ್ತಿರಂಗಿಲ್ಲ. ಯಾರು ಹೇಳ್ತಾನೋ ಗ್ಯಾರಂಟಿ ತಗೋತಾನೆ ಅಂತ ಕೇಳ್ರಿ. ಇದು ದೇವರ ಕೈಯಾಗದ. ಮಳೆನೂ ಬರ್ತೈತಿ, ಬೆಳೆನೂ ಬರ್ತೈತಿ. ದೇವರು ಮಾಡವ. ದೇವರ ಮ್ಯಾಗ ಇಚ್ಛೆ ಇಡ್ರಿ, ಕಾಂಗ್ರೆಸ್ ಓಟ್ ಹಾಕ್ರಿ, ಕಾಂಗ್ರೆಸ್ ಗೆಲ್ಲಿಸ್ತಾರ್ರಿ, ಎಲ್ಲ ಚಲೋ ಆಗ್ತೈತಿ. BJP ಅವ್ರು ಸುಳ್ಳು ಹೇಳಂಗಿಲ್ಲ. ಏನು ನಿಮ್ಗೆ 15 ಲಕ್ಷ ರೂಪಾಯಿ ಏನಾರೇ ಬಂದಾವೇನ್ರಿ? ಮತ್ತು ಉದ್ಯೋಗ ಏನಾರೇ ಕೊಟ್ಟಾರೆ 2 ಕೋಟಿ ರೂಪಾಯಿ, 2 ಕೋಟಿ. ಮತ್ತೀಗ ನಮ್ಮ ಗ್ಯಾರಂಟಿ 5 ಗ್ಯಾರಂಟಿ ನಾವು ಕೊಡ್ಲಿಕ್ಕತ್ತೀವಿ ಇಲ್ರಿ. ಈಗ ಬಡವ್ರಿಗೆ ನೀವು ಬಸ್ದೊಳಗೆ ಹೋಗಿರೇನಿಲ್ರಿ ಮೇಡಮ್? ನೀವು ಹೆಣ್ಮಕ್ಳಿದ್ದೀರಿ. ಮತ್ತು 2000 ರೂಪಾಯಿ ಬರ್ಲಾಕತ್ತಾವ ಹೇಳ್ಯಾರ ಇಲ್ರಿ ನಿಮ್ಗೆ? ಕರೆಂಟ್ ಫ್ರೀ ಅದ, ಬಸ್ ಫ್ರೀ ಅದ, ಎಲ್ಲ ಮಾಡ್ಲಿಕ್ಕತ್ತೀವಿ. ಮತ್ತೀಗ 1 ಲಕ್ಷ ರೂಪಾಯಿ ಕೊಡ್ಲಾಕತ್ತಾರ. ನಮ್ಮ ಗ್ಯಾರಂಟಿದೊಳಗೆ ನಾವು ಏನು ಹೇಳಿವಿ ಆ ಗ್ಯಾರಂಟಿ ನಾವು ಪಾಲಿಸ್ತೀವಿ, ಕೊಡ್ತೀವಿ.